ಕೆಂಪೇಗೌಡರ ಜಯಂತಿಯ ಒಂದು ಜಯಂತ್ಯೋತ್ಸವದ ಒಂದು ಅಂಗವಾಗಿ ನಾವು ಭಾಗವಹಿಸಿ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎಲ್ಲ ಧನ್ಯವಾದಗಳು. ಆದ ತಕ್ಷಣ ಒಂದು ತಿಂಗಳ ಕಳೆದ ನಂತರ ನಮ್ಮ ಕುಲಬಾಂಧವರು ಯಾರು 98% ಮೇಲ್ಪಟ್ಟಿರ್ತಕ್ಕಂಥ SLC ವಿದ್ಯಾರ್ಥಿಗಳಿಗೆ ಮತ್ತು 95% ಶೇಕಡ 95ಕ್ಕಿಂತ ಜಾಸ್ತಿ ಅಂಕಗಳನ್ನು ಪಡೆದಿರ್ತಕ್ಕಂಥ PUC ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ದೇವೆ. ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 4-5 ಜನ ನಮ್ಮ IAS IPS ಉತ್ತೀರ್ಣರಾಗಿದ್ದಾರೆ. ಅವರನ್ನು ಕೂಡ ಒಂದು ಸನ್ಮಾನ ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದೇವೆ. ಮತ್ತು ಆ ದಿವಸ ಪಲ್ಲಕ್ಕಗಳಲ್ಲಿ ಯಾರ್ಯಾರು ಭಾಗವಹಿಸುತ್ತಾರೋ ಅವ್ರಿಗೆಲ್ಲನೂ ಒಂದು ಸ್ಮರಣ ನಮ್ಮ ನೆರವಿನ ಕಾಣಿಕೆಯನ್ನು ಕೊಡಬೇಕು ಅಂತಲೂ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆಲ್ಲ ನಿಮ್ಮ ಸಹಕಾರವನ್ನು ನಾನು ಕೋರ್ತೇನೆ. ಕಲ್ಚರಲ್ ಪ್ರೋಗ್ರಾಮ್ ನಾಯಕರೆಲ್ಲ ಬರ್ತಾರೆ. ಕಲ್ಚರಲ್ ಪ್ರೋಗ್ರಾಮ್ ಇರ್ತದೆ. 27ಕ್ಕೂ ಕಲ್ಚರಲ್ ಪ್ರೋಗ್ರಾಮ್ ಇಟ್ಟಿದ್ದೀವಿ. ಬಟ್ ಅವತ್ತು ವೇದಿಕೆ ನೆಕ್ಸ್ಟ್ ಪ್ರತಿಭಾ ಪುರಸ್ಕಾರದಲ್ಲಿ ನಾವು ಕೆಂಪೇಗೌಡರ ಬಗ್ಗೆ ಹೇಳುವಂಥ ವಿಷಯ ಬಟ್ ಈ ಸಲ ವಿಶೇಷವಾಗಿ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಸರ್ಕಲೆಲ್ಲ ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಬೇಕು. ವರ್ಷ ಥರ ಈ ಸಲ ಸ್ವಲ್ಪ ವಿಶೇಷವಾಗಿ ಯಾರಿಂದ ಒಂದು ಉಪನ್ಯಾಸನ ಏರ್ಪಡಿಸಿ ಒಳ್ಳೆಯದು. ನಾಳೆ ಇರ್ತದೆ. ಯಾವುದು ರಂಗಮಂದಿರದಲ್ಲಿ ಅಲ್ಲ, ಅಲ್ಲಿ ರಂಗಮಂದಿರ ಇಲ್ಲ ಅಂತ ಅವರೇನೋ ಡಿಸಿಷನ್ ತಗೊಳ್ತಾರೆ, ಅದು ನಾವೇನು ತಗೊಳಕ್ಕಾಗಲ್ಲ. ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು, ಅದನ್ನು ನಾವು ಭಾಗವಹಿಸ್ತಾರೆ. ಸರ್, ಇತ್ತೀಚೆಗೆ ಗುರಿಮನೆಯವರು ಒಂದು ಕಾಂಟ್ರವರ್ಸರಿ ಸ್ಟೇಟ್ಮೆಂಟ್ ಕೊಟ್ಟರು. ಗುರಿಲಿಂಗೇಗೌಡ ಮತ್ತು ಇದೆಲ್ಲ ಕಪೋಕಲ್ಪಿತ ವೋಟ್ ಬ್ಯಾಂಕ್ಗಾಗಿ ಅವರು ಇದನ್ನು ಪ್ರಸ್ತಾವ ಹುಟ್ಟಾಕಿದ್ದಾರೆ ಅಂತ. ಪುರುಷೋತ್ತಮ ಬಿಡಿಮಲೆ ಅಂತ ನಡೀತಾ ಇತ್ತು. ಅಲ್ಲ, ನಿಮ್ಮ ಪ್ರತಿಕ್ರಿಯೆ? ರಾಮರು ಇರ್ತಾರೆ, ವಿಕೆಟ್ ಪಡೆಗಾಗಲ್ಲಿ ಇರ್ತಾರೆ. ಅದು ನಿರ್ಲಕ್ಷ್ಯನೇ ಅವರಿಗೆ ಔಷಧ. ರಾಜಧರ್ಮ ಹೋರಾಟ ಮಾಡೋದು, ಉದ್ಯೋಗ ಮಾಡೋದು, ಆಳ್ವಿಕೆ ಮಾಡೋದು. ಈಗ ಸ್ವತಂತ್ರ ನಂತರ ಸಂವಿಧಾನಬದ್ಧ ಒಂದು ಸಮಾನತೆ, ಐಕ್ಯತೆ, ಭಾವೈಕ್ಯತೆ, ಎಲ್ಲ ಸಾಮಾಜಿಕ ನ್ಯಾಯ ಈ ಪ್ರಜಾಪ್ರಭುತ್ವ ಜನಗಳ ಆಯ್ಕೆ ಮತ್ತು ಈಗ ಸರಿಯಾಗಿ ನೆಟ್ಕೊಂಡು ಹೋಗೋದು ನಮ್ಗೆ. ಅದು ಇಲ್ಲಿದ್ದೆಲ್ಲ ತಗೊಂಡ್ರೆ ಪ್ರಜಾಪ್ರಭುತ್ವ ಇದ್ದಿದ್ದಾಗ ಅದಕ್ಕೆ ಮಾನ್ಯತೆ ಕೊಡಬೇಕು. ಇಲ್ಲ, ಅವ್ರು ಕೇಳಿದ್ದು ಅಲ್ಲ, ನಾವು ಕೇಳಿದ್ದು ಅದೇನು ಸತ್ಯಾಂಶನ ಏನೋ ದಾಖಲೆಗಳಿದಾವ ಅಥವಾ ಅದು ಫಸ್ಟು ಒಂದಷ್ಟು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪ್ರಸ್ತಾಪ ಆಗಿ ಮತ್ತೆ ಅದು ನಿಂತು ಹೋಯ್ತು, ಅದರ ಬಗ್ಗೆ ಯಾವುದೇ ಇದಿಲ್ಲ ಅಂತ ಹೇಳಿದ್ರು. ಈಗ ನಾವು ಒಂದು ಮಹತ್ವವಾದ ಕಾರ್ಯವನ್ನು ಕೈ ಹಾಕಿದ್ದೇವೆ. ಒಂದು 30 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಹಣದಲ್ಲಿ ಒಂದು ಸುಸಜ್ಜಿತವಾದ ಒಂದು ಮಾಲನ್ನು ಕಟ್ಟಬೇಕು ಅಂತ ಆಗಿದ್ದೇವೆ. ಅದು ಮುಗಿದ ತಕ್ಷಣ, ನಿರ್ಮಾಣ ಕಾರ್ಯ ಮುಗಿದ ತಕ್ಷಣ ಅದರಲ್ಲಿ ಬರ್ತಕ್ಕಂಥ ಆದಾಯವನ್ನು ಬರೀ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ನಮ್ಮ ಕುಲಬಾಂಧವರು ಅವರಿಗೆ ಶೈಕ್ಷಣಿಕವಾಗಿ ಸಹಾಯ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡು ನಾವು ಅದಕ್ಕೆಲ್ಲ ಉತ್ತರಗಳು ಕೊಡೋಕೆ ಅದಲ್ಲೇ ನಿಂತೋಗ್ತದೆ. ಅದರಿಂದ ನಾವು ಏನು ಮಹತ್ವ ಕಾರ್ಯವನ್ನು ಅಂದ್ಕೊಂಡಿದ್ದೀವಿ ಅದನ್ನು ಪೂರ್ಣ ಮಾಡ್ತೇವೆ. ಇವಾಗಲೇ ತಾವೇ ನೋಡ್ತಾ ಇದ್ದೀವಿ, ಇವಾಗಲೇ ಸುಮಾರು ಒಂದು 15 ಕೋಟಿ ರೂಪಾಯಿ ಅಷ್ಟನ್ನು ಖರ್ಚು ಮಾಡಿದ್ದೇವೆ. ಸೆಲ್ಲರ್ ಆಗಿದೆ. ಈಗ ಗ್ರೌಂಡ್ ಫ್ಲೋರ್ ಮುಗಿದಿದೆ. ಈಗ ಮೊದಲನೇ ಅಂತಸ್ತಿಗೆ ನಾಳೆಯಿಂದ ಮತ್ತೆ ಶುರು ಮಾಡ್ತಾ ಇದ್ದೇವೆ. ಇನ್ನೆಲ್ಲ ಇನ್ನು 1 ವರ್ಷದೊಳಗೆ ಪೂರ್ಣ ಮಾಡ್ತೇವೆ.
ನಾವು ಏನು ಅಂದ್ಕೊಂಡಿದ್ದೀವಿ ಅದೆಲ್ಲ ದಾನಿಗಳ ಒಂದು ಸಹಾಯದೊಂದಿಗೆ ಅದನ್ನು ಪೂರ್ಣಗೊಳಿಸ್ತೇವೆ. ನಂತರ ನಾವು ಅವ್ರಿಗೆ ಉತ್ತರ ಕೊಡ್ತೇವೆ. ಅದುವರೆಗೂ ನಾವೇನು ಮಾತಾಡಲ್ಲ. ನಮ್ಮ ಸಂಘದಿಂದ ಮಾಡೋ ಪ್ರಯತ್ನ ಮಾಡಿಲ್ಲ. ಅದಕ್ಕೇನ ಮಹಿಳಾ ಮಕ್ಕಳು ಹಾಸ್ಟೆಲ್ನ ಕೃಷ್ಣಾಡಿ ಅವ್ರು ಬಿಟ್ಟರೆ ಮತ್ತೆ ಈಗ ನಮ್ಮ ಸಂಘದವರು ಆಗಲಿ ಸರ್ಕಾರ ಆಗಲಿ ಮಾಡೋದು ಪ್ರಯತ್ನ ಮಾಡಿಲ್ಲ. ಅದಕ್ಕೇನಾದರೂ ಪ್ರಯತ್ನ ನಡೆದಿದೆಯಾ? ಅದು ನಾವು ಸಂಘದಲ್ಲಿ ಏನೋ ಒಂದು ತೀರ್ಮಾನ ಮಾಡಿದ್ದೇವೆ, ಯಾವ ರೀತಿ ನಡೆಸ್ಕೋಬೇಕು ಅಂತೇಳಿ. ಆ ಸಂಘದ ಒಂದು ತೀರ್ಮಾನದ ಪ್ರಕಾರ ಅದು ಮುಂದುವರಿತಾ ಇದೆ. ಅದು ಅವರು ಉತ್ತರ ಕೊಡ್ತಾರೆ. ಮಹಿಳಾ ಹಾಸ್ಟೆಲ್ ಬಗ್ಗೆ ಸ್ವಲ್ಪ ಏನು ಟೆಕ್ನಿಕಲ್ ಇಶ್ಯೂಸ್ ಇದ್ದವು, ಸ್ವಲ್ಪ ಅದನ್ನು ಬಗೆಹರಿದೆ. ಆ ಗೊಂದಲಗಳ ನಿವಾರಣೆ ಆಗಿದೆ. ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸಮುದಾಯ ಮುಖಂಡರ ನೇತೃತ್ವದಲ್ಲಿ ಅಲ್ಲಿನ ಪ್ಲಾನ್ ವಿಚಾರವಾಗಿ ಏನು ಸ್ವಲ್ಪ ತಕರಾರು ಇತ್ತು, ಎಲ್ಲ ಗೊಂದಲ ನಿವಾರಣೆ ಆಗಿದೆ. ಈಗ ಸ್ವಲ್ಪ ಕ್ಲಿಯರ್ ಆಗಿದೆ. ನಾವು ಆಗಲೇ ಟೆಂಡರ್ ಕರೆದು ಈಗ ಟೆಂಡರ್ ವರ್ಷ ಮುಗಿದು ಆ ಟೆಂಡರ್ ಬೇರೆಯವ್ರಿಗೆ ಅಲಾಟ್ ಆಗಿದೆ. ಮತ್ತು ನಾವು ಅಧಿಪೂಜನ ಮಾಡಿದ್ದೀವಿ. ಈಗ ಇಶ್ಯೂ ಏನಂದರೆ ಆ ಕಾಂಟ್ರಾಕ್ಟು ಯಾವುದೋ ಒಂದು ಕೇಸಲ್ಲಿ ತೆಗೆದುಕೊಂಡು ಅಂಡರ್ ಅರೆಸ್ಟ್ ಇದ್ದಾರೆ. ಅದಕ್ಕಾಗಿ ಅವ್ರು ಇಚ್ಛೆ ಮಾಡಿದ್ಮೇಲೆ ಒಂದು ನಾವು ಇಲ್ಲಾಂದರೆ ಈ ಮಧ್ಯದಲ್ಲಿ ನಾವು ಬೇರೆ ಪ್ರಕ್ರಿಯೆ ನಾವು ಬದಲಾವಣೆ ಮಾಡೋದಾ, ಇನ್ನೂ ಒಂದು ಇಲ್ಲ ಏನಾದರೂ ಬೇರೆ ಮತ್ತೆ ರೀಟೆಂಡರ್ ಮಾಡೋದಾ ಅಂತ ನಾವು ವಿಚಾರ ಮಾಡ್ತೀವಿ. 2 ಟರ್ಮ್ ಮುಗಿದ ಬರ್ತಾ ಇದೆ. ಹಿಂದಿನ ಟರ್ಮಲ್ಲಿ ಮಾಡಿದ್ದು ಅದನ್ನ ಏನೋ ಜಾಗನ, ಈಗ ನಿಮ್ಮ ಟರ್ಮ್ ಮುಗಿತೀನಿ ಡಿಸೆಂಬರ್ 20 ವರ್ಷಗಳಿಂದ ಯಾರು ಬರಬೇಕು ಅಂತ. ಕರೆಕ್ಟ್ 20 ವರ್ಷದಿಂದ ಆಯಾ ಕಾಲಘಟ್ಟದಲ್ಲಿ ಎಲ್ಲ ನಿರ್ದೇಶಕರು ಪ್ರಯತ್ನ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಷ್ಟು ಕ್ಲಿಷ್ಟಕರವಾದಂತಕ್ಕಂಥ ಒಂದು ಸಮಸ್ಯೆ ಇದ್ರಿಂದ ಈಗ ಎಲ್ಲ ಬಗೆಹರಿಸಿಲ್ಲ. ಈಗ ಅದು ಹೇಗೆ ಅಂತ ಬಂದಿದೆ ಸರ್. ಅವ್ರನ್ನ ವಿಳಂಬ ಮಾಡಿಲ್ಲ. ನಾವು ಹೋದ್ಮೇಲಂತೂ ಭಾಳ ಭಾಳ ಜರುರಾಗಿ ಶ್ರದ್ಧೆ ಮತ್ತು ವಹಿಸಿ ನಾವೆಲ್ಲ ಕ್ಲಿಯರ್ ಮಾಡಿದ್ವಿ. ಟೆಂಡರ್ ಆಗಿದೆ, ಇದನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಒಂದು ಹಾಸ್ಟೆಲ್ ಕಟ್ಟಬೇಕಾದ್ರೆ ಅದಕ್ಕೆ ಅಂತ ಪ್ರವೇಶ ಇರಬೇಕು. ಹೋಗಿ ಕೆರೆ ಬಾಟಲ್ ಕಟ್ತಾ ಇದ್ದೀವಿ. ಆ ಜಾಗ ಮಹಾನ್ವರು ಬಿಡ್ತಾರೆ ಅಂತ ಗೊತ್ತಿಲ್ಲ. ಅದು ನಮ್ಮ ಪೂರ್ವಿಕರು ಆ ಕಾಲದಲ್ಲಿ ಪೂರ್ವಿಕರಲ್ಲ ನೋಡಿದ್ರೆ ನಾನು ಬೇರೆ ಗೌರ್ಮೆಂಟ್ ಆಗ್ತಾರಲ್ಲ, ಅದಕ್ಕೆ ಸೆಕ್ಯೂರಿಟಿ ಇದ್ದಂಗೆ ನೋಡಿದ್ರೆ ಕರೋನಾ ಬಂದ ಮೇಲೆ, COVID-19 ಬಂದ ಮೇಲೆ, 19 ಆದ್ಮೇಲೆ ಅದನ್ನ ವಿದ್ಯಾರ್ಥಿಗಳು ಯಾರು ಬರಲಿಲ್ಲ. ಅದ ನಂತರ ನಾವು ಈ ಬಿಲ್ಡಿಂಗ್ ಕಾರ್ಯವನ್ನು ಶುರು ಮಾಡ್ತೀವಿ. ಅದರಿಂದ ಇವತ್ತು ಲೇಬರರ್ಸ್ ಎಲ್ಲ ಅಲ್ಲಿದ್ದಾರೆ. ಇದು ಪೂರ್ಣ ಆದ ತಕ್ಷಣ ಇನ್ನೂ ಸ್ವಲ್ಪ ನವೀಕರಣ ಮಾಡಿ ಉನ್ನತ ಮಟ್ಟದಲ್ಲಿ ಒಂದು ಹಾಸ್ಟೆಲ್ ನಡೆಸಬೇಕು ಅಂತ, ಅಲ್ಲೇ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಹಾಕಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅದನ್ನು ತೀರ್ಮಾನ ಮಾಡಿದ್ದೀವಿ. ಇದೆಲ್ಲ 1.5 ವರ್ಷ ಕಾಯ್ಬೇಕಷ್ಟೇ. ಮತ್ತೆ ನಾವು ಶುರು ಮಾಡ್ತೇವೆ ಹಾಸ್ಟೆಲ್. ಸರ್, ಯಾರು ರೋಹನ್ ಗೌಡ ಅಂತೇಳಿ ಹಗರಣ ಆಗಿದೆ ಸಂಘದಲ್ಲಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದಾರೆ. ನವಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಹೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ. ಏನ್ ಬೇಕಾಗುತ್ತೆ? ರಾಮರಾಜ್ಯದಲ್ಲಿ ಕೂಡ ರಾವಣದಿಂದ ಯಾರಿಗೆ ಜಯ ಆಯಿತು? ಸತ್ಯಕ್ಕೆ ಜಯ ಆಯಿತು, ಧರ್ಮಕ್ಕೆ ಜಯ ಆಯಿತು. ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಮೆರವಣಿಗೆ ನಮ್ಮ ಬಹಳ ಜನ ಇರ್ತಾರೆ. ಮೆರವಣಿಗೆಯಲ್ಲಿ ಬಹಳ ಜನ ಇರ್ತಾರೆ. ಅದೇ ರಂಗಮಂದಿರದ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜನಗಳೇ ಇರೋದಿಲ್ಲ. ದಯವಿಟ್ಟು ಬರೋರಿಗೆ ಹೇಳ್ಬೇಕು ಸರ್. ಅದೇನಾಗ್ತದೆ, ಇದೆಲ್ಲ ಡ್ಯಾನ್ಸ್ ಮಾಡಿ ಅದು ಮಾಡಿ ಸುಸ್ತಾಗಿರ್ತಾರೆ. ಈ ಸಲ ಸ್ವಲ್ಪ ಸೇರ್ಸೋಕೆ ವ್ಯವಸ್ಥೆ ಮಾಡಿದ್ರೆ ಸೇಮ್ ಅದುವರೆಗೂ ಮೆರವಣಿಗೆ ಕಾರ್ಯಕ್ರಮ ಮಧ್ಯದಲ್ಲೇ ಕಾರ್ಯಕ್ರಮ ಯೋಚನೆ ಮಾಡ್ತಾ ಇದ್ದೀವಿ. ಈಗ ನಾವು ವಿಶೇಷ ಮನವಿ ಮಾಡ್ಕೊಂಡು ಜಿಲ್ಲಾ 4 ಗಂಟೆಗೆ ಮಾಡಿ ಕಾರ್ಯಕ್ರಮ ಮೆರವಣಿಗೆ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ಭಾಗಿಯಾಗಲಿಕ್ಕೆ ಒಂದು ಅವಕಾಶ ಇರುತ್ತೆ ಅಂತೇಳಿ ನಿಮ್ಮಂತವ್ರ ಸಲಹೆ ತಗೊಂಡೆ ನಾವು ಫಸ್ಟು ಇದು ನಡೀತಾ ಇತ್ತು, ಅದು ನಡೀತಾ ಇತ್ತು. ಮಧ್ಯದಲ್ಲೇ ಇರ್ತಾರೆ. ಎಲ್ಲ
ಯಾವುದೇ ಸಮುದಾಯ ಆಗಬೇಕಾಗಿರೋದು ಅಂತ ಅವ್ರಿಗೆ ಅಲ್ಲೇ ಟೈಮ್ ಆಗ್ತದೆ ಸ್ವಲ್ಪ ಇಲ್ಲ, ಇದು ವ್ಯವಸ್ಥೆ ಮಾಡಿ ಸರಿ ಸ್ವಲ್ಪ ಒಂದು ಪ್ರೋಸೆಸ್ ಆಗ್ತಾ ಇದೆ, ಅದು ಗೌರ್ಮೆಂಟ್ ಇಂದ ಅಪ್ರೂವಲ್ ಬರಬೇಕು. ಅದು ಬಂದ ತಕ್ಷಣ ನಾವು ಅನೌನ್ಸ್ ಮಾಡ್ತೀವಿ ಯಾವ್ದು ಇರ್ತಾ ಇದೀವಿ ಏನು ಅಂತ. ಇವಾಗ ಪ್ರಿಲಿಮಿನರಿ ನಡೀತಾ ಇದೆ, ಅದಾಗೋವರೆಗೂ ಏನು ಅದ್ರ ಬಗ್ಗೆ ಮಾತಾಡ್ತೀವಿ. ಸಲ್ಲಿಸಿದ್ವಿ.